ಚಾರ್ಜ್ ಶೀಟ್ ಆದ್ಮೇಲೆ ಸ್ಯಾಂಕ್ಷನ್ ಕೊಡೋದು ಅಲ್ಲ. ಚಾರ್ಜ್ ಶೀಟ್ಗೆ ಕೋರ್ಟ್ ಮುಂದೆ ತಗೊಂಡು ಹೋಗ್ಬೇಕಾದ ಅಂದ್ರೆ ಸೆಕ್ಷನ್ 19 ಅಲ್ಲಿ ಸ್ಯಾಂಕ್ಷನ್ ಬೇಕು PC ಆಕ್ಟ್. ಅದನ್ನ ಕೇಳಿರ್ಬೋದು. ಆದ್ರೆ CBI ತನಿಖೆ ಹೇಗಾಗಿರೋದು ಅಂತ ಈಗ ಪ್ರಶ್ನೆ ಇಷ್ಟೇ. ಈಗ ಒಂದು ನಿಮಿಷ ಹೇಳ್ತೀನಿ ಕೇಳಿ. ನಾನು ಇದೆಲ್ಲ ಪ್ರಕರಣಗಳನ್ನ ಪ್ರಾರಂಭದಿಂದ ನಾನು ಕೂಡ ನೋಡ್ಕೊಂಡ್ ಬಂದಿದ್ದೀನಿ. SITಗೆ ಟ್ರಾನ್ಸ್ಫರ್ ಆಗಿರುವಂಥದ್ದು 8 FIRಗಳಿದೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, 8 FIR. ಅಬೆಟ್ಮೆಂಟ್ ಟು ಸೂಸೈಡ್ ಇಂದ ಹಿಡಿದು, ಫ್ರಾಡ್ ಇಂದ ಹಿಡಿದು, ಫೋರ್ಜರಿಯಿಂದ ಹಿಡಿದು, ಚೀಟಿಂಗ್ ಎಲ್ಲ ಅಫೆನ್ಸ್ ಅನ್ನ BK ಸಿಂಗ್ ಅವರ ನೇತೃತ್ವದಲ್ಲಿ CID, ನಮಗಿರುವಂಥ ದೊಡ್ಡ ಸಂಸ್ಥೆ, ತನಿಖೆ ಸಂಸ್ಥೆ ಅಂತ ಹೇಳಿದ್ರೆ ರಾಜ್ಯಕ್ಕೆ CID ಅವರು ತನಿಖೆಯನ್ನು ಮಾಡಿ 7ರಲ್ಲಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಆ ಆರೋಪಿಗಳಲ್ಲಿ ಎಲ್ಲೂ ಕೂಡ ನಾಗೇಂದ್ರ ಅವರ ಹೆಸರು ಕಾಣೋದಿಲ್ಲ. 8ನೇ ಕೂಡ ಪೂರ್ಣ ಆಗಿದೆ. ಈ CBIನವ್ರು ಏನೋ ಅದಕ್ಕೆ ಪತ್ರ ಬರೆದಿದ್ದಾರೆ ಅಂತ ಅವ್ರು ಕಾಯ್ತಾ ಇದ್ದಾರೆ. ಈಗ 8 FIRಗಳನ್ನು ತನಿಖೆ ಮಾಡಿ ಒಂದೇ ಒಂದು ಪೈಸೆ ಕೂಡ ನಾಗೇಂದ್ರ ಅವರ ಜೇಬಿನಿಂದ ಇವರು ರಿಕವರ್ ಮಾಡೋಕ್ಕಾಗದೇ ಇರುವಂಥ ಪ್ರಕರಣದನ್ನ ಏನು ಆಧಾರದ ಮೇಲೆ ಇವರು ಈ ಥರ ಮಾಡ್ತಾ ಇದ್ದಾರೆ? ಈಗ EDನವ್ರು ತನಿಖೆ ಮಾಡಿದ್ದಾರೆ. EDನವರ ತನಿಖೆ ಏನಾಗಿದೆ ಅಂತ ಗೊತ್ತಾ ನಿಮಗೆ? ಜೈಲಲ್ಲಿರುವಂಥ ಎಲ್ಲ ಆರೋಪಿಗಳು ಯಾರಿದ್ದಾರೆ SITನಲ್ಲಿ ಅವರು ಇವ್ರಿಗೆ ಸಾಕ್ಷಿಗಳು. ಜೈಲಲ್ಲಿರೋ ಸಾಕ್ಷಿ ಆಗಕ್ಕಾಗತ್ತಾ? ಕಾನೂನಿನ ಕನಿಷ್ಠ ಜ್ಞಾನ ಕೂಡ ಇಲ್ಲದೆ ಇರೋಂಥ ಒಂದು ತನಿಖೆ ಇದು. ಅದರಲ್ಲಿ ಹೇಳ್ತಾರೆ ಬೇಕಾದಂಥ ರಾಜಕೀಯವಾಗಿ ಮಾತಾಡ್ತಾರೆ. ಇದೆ ಮೌತ್ ಪೀಸ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ BJP ED. ಅವ್ರು ಹೇಳಿದ್ನ ನಾವು ನಂಬೋದಾ? ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇರುವಂಥ ಪೊಲೀಸ್ ಅಧಿಕಾರಿಗಳು CID ಸಂಸ್ಥೆಯನ್ನು ನಾವು ನಂಬ್ತೀವಿ. ಅವರು ತನಿಖೆ ಕೊಟ್ಟಾಗ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು, ನೀವು ಕೊಟ್ಟು ಪಾರದರ್ಶಕವಾದಂಥ ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕು ಹೇಳಿದ ತಕ್ಷಣ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ತನಿಖೆಯಿಂದ ದೂರ ಉಳಿದಿದ್ದಾರೆ, ಭಾಗವಹಿಸಿದ್ದಾರೆ, ಪೂರ್ಣವಾಗಿ ಸಹಕರಿಸಿದ್ದಾರೆ. 79 ಕೋಟಿ ರೂಪಾಯಿಯನ್ನು ರಿಕವರ್ ಮಾಡಿದ್ದಾರೆ. 4.5 ಕೋಟಿಗೆ ಪೂರ್ಣವಾದಂಥ ವಿವರವಾದಂಥ ದಾಖಲೆಗಳಿದೆ. 1 ರೂಪಾಯಿ ಕೂಡ ಈಗ ನಿಗಮಕ್ಕೆ ನಷ್ಟ ಆಗಿಲ್ಲ. ಈ 79 ಕೋಟಿ ರೂಪಾಯಿನು ಕೋರ್ಟ್ನಲ್ಲಿ ಆದೇಶ ಇದೆ. ಇಟ್ ಮಸ್ಟ್ ಬಿ ಹ್ಯಾಂಡೆಡ್ ಬ್ಯಾಕ್ ಟು ದ ವಾಲ್ಮೀಕಿ ನಿಗಮ. ಬಂತಲ್ಲ 79 ಕೋಟಿ, 5 ಕೋಟಿ ಲೆಕ್ಕ ಇದೆಯಲ್ಲ, ಎಲ್ಲೋ ದುಡ್ಡು? EDನವ್ರು ಹೇಳ್ತಾರೆ ಬೆಳರಿ, ಇವ್ರು ಯಾರು ಹೇಳೋದಕ್ಕೆ? ದುಡ್ಡೆಲ್ಲ ವಾಪಸ್ ಬಂದು ಅಕೌಂಟಲ್ಲಿ ಬಿದ್ದಿದೆ ಸ್ವಾಮಿ. ಅದಕ್ಕೆ ಇವತ್ತು ನೇರವಾಗಿ ನಾವು ಕಾಂಗ್ರೆಸ್ ಪಕ್ಷದವರು, ಸರ್ಕಾರದವರು ಭಾರತೀಯ ಜನತಾ ಪಕ್ಷಕ್ಕೆ ನೇರವಾದಂಥ ಸವಾಲನ್ನು ಹಾಕ್ಲಿಕ್ಕೆ ಬಯಸ್ತೇವೆ. ನಿಮ್ಗೆ ಏನಾದ್ರು ಒಂದು ಸಾಕ್ಷಿ ಆಧಾರವಿದ್ರೆ ಅದನ್ನು ತಗೊಂಡ್ಬಂದು ಸದನದ ಮುಂದೆ ಇಟ್ಟು ಮಂಡಿಸಿ ಚರ್ಚೆ ಮಾಡಿ ಉತ್ತರ ಕೊಡ್ತೀವಿ. ಈ ಬೀದಿ ನಾಟಕ ಬಿಟ್ಬಿಟ್ಟು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಗೆ ನಿಜವಾಗ್ಲೂ ವಿಶ್ವಾಸ ಇದ್ರೆ ಬನ್ನಿ. ಬುಡಕಟ್ಟು ಜನಾಂಗಕ್ಕೆ ಸೇರಬೇಕು. ಬೆಳೆದು ಬಂದಿದ್ದಾರೆ ರಾಜಕೀಯವಾಗಿ. ಮಂತ್ರಿ ಪದವಿಯನ್ನು ತ್ಯಾಗ ಮಾಡಿ ಪೂರ್ಣವಾಗಿ ತನಿಖೆಯಲ್ಲಿ ಸಹಕರಿಸಿದ ಮೇಲೆ ಮತ್ತೆ ಸೇರಿಸ್ಕೋಬಾರ್ದು ಅಂತ ಹೇಳಿದ್ರೆ ಇವ್ರು ಯಾರು ಹೇಳೋದಕ್ಕೆ ಸೇರಿಸ್ಕೋಬಾರ್ದು ಅಂತ? ಇವ್ರು ಮೊನ್ನೆ ಮಾಡಿದಂಥ ಮುಖ್ಯಮಂತ್ರಿಗಳು ಯಾರು? ಎಷ್ಟು ಕೇಸ್ಗಳಿದೆ ಅವ್ರದ್ದು? ಕೇಂದ್ರದಲ್ಲಿರೋ ಸಚಿವರು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿರೋರ್ನೆಲ್ಲ ಮಂತ್ರಿ ಮಾಡಿದ್ದೀರಿ ನೀವು. ಹೆಂಗೆ ಮಾಡಿದ್ರಿ ಮಂತ್ರಿ ಅವ್ರನ್ನ? ಅದರಿಂದ ಈ ರೀತಿಯಾಗಿ ಸದನವನ್ನ ಒಂದು ಬ್ಯಾಕ್ ಮೇಲ್ ಮಾಡಿ ಇಟ್ಕೊಂಡಿರುವಂಥದ್ದು ಇದೆಯಲ್ಲ, ದಿಸ್ ಅನ್ಡೆಮಾಕ್ರೆಟಿಕ್. ಇವರು ಪ್ರಜಾಪ್ರಭುತ್ವ ವಿರೋಧಿಗಳು. ಈಗ ನಮ್ಮಲ್ಲೇ ಅನೇಕ ಸಮಸ್ಯೆಗಳಿದೆ. ಕಾಡಾನೆ ಸಮಸ್ಯೆಗಳು ದಿನ ಸಾಯ್ತಾ ಇದ್ದಾರೆ. ಮಾತಾಡಬೇಕು ಅಂತ ಹೇಳಿದ್ರೆ ಮಾತಾಡೋಕ್ಕೆ ಅವಕಾಶ ಇಲ್ಲ. ಕಸ್ತೂರಿ ರಂಗನ್ ವರದಿಯಿಂದ ಜನ ಬೀದಿಗೆ ಬರ್ತಾ ಇದ್ದಾರೆ ಎಲ್ಲ ಮಲೆನಾಡು ಪ್ರದೇಶದಲ್ಲಿ. ನಾನೇ ರೂಲ್ 69 ಮೂವ್ ಮಾಡಿದ್ದೀನಿ. ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸದನದಲ್ಲಿ, ಬಿಡ್ತಾ ಇಲ್ಲ. ಬರ ಪರಿಸ್ಥಿತಿ ಇದೆ, ಬಿಡ್ತಾ ಇಲ್ಲ. ಇದು ಈ ರೀತಿಯಾಗಿ ಒಂದು ವಿರೋಧ ಪಕ್ಷದ ಕೆಲಸವಾಯಿತು. ಆಮೇಲೆ ಅವರು ಕುರ್ಚಿನಲ್ಲೇ ನಿಂತ್ಕೊಂಡು ಪ್ರತಿಭಟನೆ, ಬಾವಿಗೆ ಇಳಿತಾ ಇಲ್ಲ. ಇದನ್ನು ಹೊಸ ಪದ್ಧತಿಯನ್ನು ಪ್ರಾರಂಭ ಮಾಡ್ತಾರೆ. ಆಮೇಲೆ ಚರ್ಚೆಗೆ ಬರ್ತಾ ಇಲ್ಲ. ಆಮೇಲೆ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಮಗೆ ನೇರವಾಗಿ ನಿರ್ದೇಶನ ಬಂದಿದೆ ಕೇಂದ್ರದಿಂದ, ನಮ್ಮ ಹೈಕಮಾಂಡ್ ನಿಂದ, ನಾವು ಅದ್ರ ಪಾಲನೆ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ನೀವು ಅಲ್ಲಿ ಸಂಸದನ್ನ ನಡೆಯಕ್ ಬಿಟ್ಟಿಲ್ಲ, ಅದಕ್ಕೆ ನಾವು ಇಲ್ಲಿ ಬಿಡಲ್ಲ. ಇದು ವಾದ. ಈಗ ಸಂಸದನ ನಡೆಯಕ್ ಬಿಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಚರ್ಚೆಗೆ ಕೊಡೋ ಅವಕಾಶ ಅವ್ರು ಕೊಟ್ಟಿಲ್ಲ, ಅದಕ್ಕೆ ಪ್ರತಿಭಟನೆ ಮಾಡಿದ್ವಿ. ಇಲ್ಲಿ ಚರ್ಚೆಗೆ ಬಂದೀನಿ, ಅವಕಾಶ ಇದೆ, ತಗೊಳ್ಳಿ, ಮಾತಾಡಿ, ಏನ್ ಬೇಕಾದ್ರೆ ಮಾತಾಡಿನಿ, ಏನೇನಿದೆ ಅಂತೇಳಿ. ಇವತ್ತೀಗ ನಾವು ಈಗ ಹೇಳ್ತಾ ಇದ್ದೀವಿ, ಒಂದೇ ಒಂದು ಅಕ್ಷರದಷ್ಟು ನಿಮ್ಮ ಹತ್ರ ಆಧಾರ ಇದ್ರೆ ತೋರಿಸಿ, ಒಪ್ಕೊ. ಇಲ್ಲ ಅಂದ್ರೆ ಬಿಡಿ. ಇದನ್ನೆಲ್ಲ ನಾಟಕಗಳನ್ನ ಜನ ನೋಡ್ತಾ ಇದ್ದಾರೆ, ಯಾವ ರೀತಿ ವರ್ತಿಸ್ತಾ ಇದ್ದೀರಾ ಅಂತ. ದಯವಿಟ್ಟು ಬಂದು ಸದನವನ್ನ ನಡೀಲಿಕ್ಕೆ ಅವಕಾಶವನ್ನು ಮಾಡ್ತಾರೆ. ಯಾಕೆ ಕೊಡ್ಬೇಕು ಅಂತ ಹೇಳ್ಬೇಕಲ್ಲ, ಇದಕ್ಕೆ ಯಾಕೆ ಕೊಡ್ಬೇಕು? ಈಗ ರಾಜೀನಾಮೆ ಸರ್, ಈಗ ರಾಜೀನಾಮೆ ಹೊಣೆ ಆಗಿರುವಂತ ಪ್ರತಿಯೊಬ್ಬ 8 ಜನ ಆರೋಪಿಗಳು ಜೈಲಲ್ಲಿದ್ದಾರೆ. ನಿನ್ನೆನೋ ಮೊನ್ನೆ ಸತ್ಯನಾರಾಯಣ ಗುಪ್ತಾ ಅಂತ ಹೇಳುವಂತ A1ಗೆ ಬಹುಶಃ ಬೇಲ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ. A2ಗೆ ಬೇಲ್ ಕೊಟ್ಟಿದ್ದಾರೆ. ಅವರೆಲ್ಲ ಜೈಲಲ್ಲಿದ್ದಾರೆ ಸರ್.
ಇನ್ನು ಇದುವರೆಗೆ ಯಾರು ಆರೋಪಿಗಳು ಜೈಲಲ್ಲಿ ಇದ್ದಾರೆ, ನಿರಪರಾಧಿನ ಹಿಡ್ಕೊಂಡು ರಾಜೀನಾಮೆ ಕೊಡಿ ಅಂತ ಹೇಳಿದ್ರೆ, ಈಗ ಯಾರದೋ ಮೇಲೆ ಅವ್ರ ಶಾಸಕರೊಬ್ಬರ ಮೇಲೆ ಆರೋಪ ಇದೆ, ಈ ರಾಮ ಮಂದಿರದಲ್ಲಿ ಆಗಿರುವಂಥ ಹಗರಣದಲ್ಲಿ ಅವ್ರ ಹೆಸರು ಬರ್ತಾ ಇದೆಯಲ್ಲ, ಅವ್ರಿಗೆ ಬರಲಿ ರಾಜೀನಾಮೆ ಕೊಟ್ಟು ಬರಲಿ ಫಸ್ಟ್ ಅವರು.